ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶದ ಗಡಿ ಅನ್ನೋದು ಭಾರತಕ್ಕೆ ಇವತ್ತಿನ ದೊಡ್ಡ ಸಮಸ್ಯೆ. ಪಾಕಿಸ್ತಾನದ ಗಡಿಯಲ್ಲಿ ಉಗ್ರರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ನಿಜ, ಆದರೆ ಬಾಂಗ್ಲಾ ಗಡಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನುಸುಳುಕೋರರು ಹಾಗೂ ಸ್ಮಗ್ಲರ್ಗಳ ಸಮಸ್ಯೆ ಇದೆ. ಅದರ ಜೊತೆ ಇತ್ತೀಚೆಗೆ ಬಾಂಗ್ಲಾದಲ್ಲಿ ಪಾಕಿಸ್ತಾನದ ಹೆಜ್ಜೆ ಗುರುತುಗಳು ಕೂಡ ಹೆಚ್ಚಾಗ್ತಾ ಇವೆ. ಪಾಕ್ ಮೂಲದ ಉಗ್ರ ಸಂಘಟನೆಗಳು ಕೂಡ ಬಾಂಗ್ಲಾದೇಶದಲ್ಲಿ ತಮ್ಮ ಬೇರುಗಳನ್ನ ಗಟ್ಟಿ ಮಾಡ್ಕೋತಾ ಹೋಗ್ತಾ ಇವೆ. ಹೀಗಾಗಿ ಬಾಂಗ್ಲಾದ ಗಡಿಯನ್ನ ಭದ್ರ ಮಾಡಬೇಕು. ಅಲ್ಲಿ ಸಾಕಷ್ಟು ಕಡೆಗಳಲ್ಲಿ ಫೆನ್ಸಿಂಗ್ ಅನ್ನ ಹಾಕಲಾಗಿದೆ, ಆದರೂ 106 ಕಿಲೋಮೀಟರ್ ಗಡಿಯನ್ನ ಇನ್ನೂ ಫೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಜೌಗು ಹಾಗೂ ನದಿಗಳಿರೋ ಪ್ರದೇಶ ಕೂಡ. ಹಾಗಾದ್ರೆ ಅಲ್ಲಿ ಏನ್ ಮಾಡಬೇಕು? ಅದಕ್ಕಾಗಿ ಭಾರತದ ಗೃಹ ಇಲಾಖೆ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಆ ಗಡಿ ಸಮಸ್ಯೆಗೆ ಪರಿಸರ ಸ್ನೇಹಿ ಗಸ್ತು ವ್ಯವಸ್ಥೆಯೊಂದನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತಾ ನೋಡಿ ಅಂತ BSFಗೆ ಆದೇಶವನ್ನು ಕೊಟ್ಟಿದ್ದಾರೆ. ಅಲ್ಲಿ ಹಾವುಗಳನ್ನು, ಮೊಸಳೆಗಳನ್ನು ಬಳಸಿ ಗಡಿ ಕಾಯೋದಕ್ಕೆ ಸಾಧ್ಯವೇ ಅನ್ನೋದು ಈಗ BSF ಮಾಡ್ತಾ ಇರೋ ಯೋಚನೆ. ಹಾಗಾದ್ರೆ ಅದು ಸಾಧ್ಯ ಆಗತ್ತಾ? ಹಾವು ಮೊಸಳೆಗಳನ್ನು ಬಳಸೋದೇ ಆದರೆ ಹೇಗೆ ಬಳಸ್ತಾರೆ? ಅವುಗಳನ್ನು ಟ್ರೈನ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಏನಾಗ್ತಾ ಇದೆ ಬಾಂಗ್ಲಾದ ಗಡಿಯಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ನಿಮಗೆ ಗೊತ್ತಿರಬೇಕು, ಹಿಂದೆ ಕೋಟೆಗಳನ್ನು ಕಟ್ಟುವಾಗ ಅದರ ಸುತ್ತ ದೊಡ್ಡ ದೊಡ್ಡ ಕಂದಕಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಈಗ ಕೂಡ ನಿಮಗೆ ಸಾಕಷ್ಟು ಪ್ರಖ್ಯಾತ ಕೋಟೆಗಳ ಸುತ್ತ ಕಂದಕಗಳು ಕಾಣೋದಕ್ಕೆ ಸಿಗುತ್ತವೆ. ಅದರಲ್ಲಿ ನೀರು ತುಂಬಲಾಗ್ತಾ ಇತ್ತು ಮತ್ತು ಆ ನೀರಲ್ಲಿ ಮೊಸಳೆಗಳನ್ನು ಬಿಡ್ತಾ ಇದ್ರು. ಯಾರಾದರೂ ಕೋಟೆ ಮೇಲೆ ಆಕ್ರಮಣ ಮಾಡಬೇಕು ಅಂದ್ಕೊಂಡ್ರೆ ಆ ಕಂದಕಗಳನ್ನು ದಾಟಿ ಬರಬೇಕಾಗ್ತಾ ಇತ್ತು. ಹಾಗೆ ದಾಟುವಾಗ ಸಾಕಷ್ಟು ಜನ ಶತ್ರು ಸೈನಿಕರು ಮೊಸಳೆ ಮತ್ತು ಕಂದಕದಲ್ಲಿನ ಹಾವುಗಳಿಗೆ ಬಲಿಯಾಗಿ ಸಾವಿಗೀಡಾಗ್ತಾ ಇದ್ರಂತೆ. ಅವತ್ತಿಗೆ ಟೆಕ್ನಾಲಜಿ ಅನ್ನೋದು ತುಂಬ ಬೆಳೆದಿರಲಿಲ್ಲ. ಹೀಗಾಗಿ ಕೋಟೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಅವರು ಹಾವು, ಚೇಳು, ಮೊಸಳೆ ಇವುಗಳನ್ನೆಲ್ಲ ಬಳಸ್ತಾ ಇದ್ರು. ಈಗ ಅದನ್ನೇ ಬಾಂಗ್ಲಾದೇಶದ ಗಡಿಯಲ್ಲಿ ಅಳವಡಿಸ್ಕೊಂಡ್ರೆ ಹೇಗೆ ಅಂತ ಭಾರತದ ಗೃಹ ಇಲಾಖೆ ಯೋಚನೆ ಮಾಡ್ತಾ ಇದೆ. ಈ ಐಡಿಯಾ ವರ್ಕೌಟ್ ಆಗತ್ತಾ ನೋಡಿ ಅಂತ ಅಮಿತ್ ಶಾ BSFಗೆ ಹೇಳಿದ್ದಾರೆ ಅನ್ನೋದು ಮಾಹಿತಿ. ಹಾಗಂತ ಇಲ್ಲಿ ಗಡಿಯ ಉದ್ದಕ್ಕೂ ಕಂದಕ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಹೇಗೆ ಈ ಮೊಸಳೆ ಮತ್ತು ಹಾವುಗಳನ್ನು ಬಳಸ್ತಾರೆ? ಇದು ಸಾಧ್ಯವಾಗೋ ಮಾತಾ ಅನ್ನೋದನ್ನು ನೋಡೋ ಮೊದಲು ಬಾಂಗ್ಲಾ ಗಡಿಯ ಬಗ್ಗೆ ಸ್ವಲ್ಪ ನೋಡ್ಬಿಡೋಣ. ಗೆಳೆಯರೆ, ಭಾರತ ಮತ್ತು ಬಾಂಗ್ಲಾ ಗಡಿ ಜಗತ್ತಿನ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಇವತ್ತು ಜಗತ್ತಲ್ಲೇ ಅತಿ ಉದ್ದದ ಗಡಿಯನ್ನು ಹಂಚಿಕೊಳ್ಳೋ ದೇಶಗಳು ಅಂದರೆ ಅಮೆರಿಕ ಮತ್ತು ಕೆನಡಾ. ಅಲ್ಲಿ ಆ ಎರಡೂ ದೇಶಗಳ ನಡುವೆ ಸುಮಾರು 8,891 ಕಿಲೋಮೀಟರ್ ಉದ್ದದ ಗಡಿ ಇದೆ. ಎರಡನೇ ಸ್ಥಾನದಲ್ಲಿ ರಷ್ಯಾ ಹಾಗೂ ಕಜಕಿಸ್ತಾನದ ಗಡಿ ಇದೆ. ಅದರ ಉದ್ದ 7,644 ಕಿಲೋಮೀಟರ್. ಇನ್ನು ಮೂರನೇ ಸ್ಥಾನದಲ್ಲಿ ಅರ್ಜೆಂಟೀನಾ ಚಿಲಿ ಗಡಿ ಇದೆ. ಅದು 6,691 ಕಿಲೋಮೀಟರ್ ಉದ್ದ ಇದೆ. ನಾಲ್ಕನೇ ಸ್ಥಾನವನ್ನ 4,630 ಕಿಲೋಮೀಟರ್ ಉದ್ದದ ಚೈನಾ ಮಂಗೋಲಿಯಾ ಗಡಿ ಪಡ್ಕೊಂಡ್ರೆ, ಐದನೇ ಸ್ಥಾನದಲ್ಲಿ ರಷ್ಯಾ ಹಾಗೂ ಚೈನಾ ಬಾರ್ಡರ್ ಇದೆ. ಅದು 4,300 ಕಿಲೋಮೀಟರ್ ಉದ್ದ ಇದೆ. ಇನ್ನು ಆರನೇ ಸ್ಥಾನದಲ್ಲಿರೋದು ಭಾರತ ಮತ್ತು ಬಾಂಗ್ಲಾದ ಗಡಿ. ಇದರ ಉದ್ದ 4,096 ಕಿಲೋಮೀಟರ್. ಇಲ್ಲಿ ನೋಡಿ, ಇದು ಬಾಂಗ್ಲಾದೇಶ, ಸುತ್ತ ಇರೋದು ಭಾರತದ ರಾಜ್ಯಗಳೇ. ಹೀಗಾಗಿ ಭಾರತದಿಂದ ಸುತ್ತುವರಿಯಲ್ಪಟ್ಟ ಬಾಂಗ್ಲಾ 4,096 ಕಿಲೋಮೀಟರ್ ಗಡಿಯನ್ನ ಇಲ್ಲಿ ಭಾರತದ ಜೊತೆ ಹಂಚಿಕೊಳ್ಳುತ್ತೆ. ಹಾಗೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಅಕ್ರಮ ವಲಸೆಗಳು ಕೂಡ ದೊಡ್ಡ ಪ್ರಮಾಣದಲ್ಲಿವೆ. ಅಷ್ಟೇ ಅಲ್ಲ, ಅಲ್ಲಿಂದ ದನಗಳನ್ನು ಕದಿಯೋದಕ್ಕೆ ಭಾರತದ ಗಡಿ ದಾಟಿ ಬಾಂಗ್ಲಾದೇಶಿಗಳು ಬರ್ತಾರೆ. ಈ ಗಡಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ಮಗ್ಲಿಂಗ್ ನಡೆಯುತ್ತೆ. ಮಾದಕ ಪದಾರ್ಥಗಳು, ಚಿನ್ನ, ಸಿಗರೇಟು, ಕಾಫ್ ಸಿರಪ್ಪುಗಳು, ಹೀಗೆ ನಾನಾ ರೀತಿಯ ವಸ್ತುಗಳು ಇಲ್ಲಿ ಸ್ಮಗಲ್ ಮಾಡಲ್ಪಡುತ್ತವೆ. ಅದರ ಜೊತೆ ಅಕ್ರಮ ವಲಸಿಗರ ಕಾಟ ಕೂಡ ತುಂಬಾನೇ ದೊಡ್ಡ ಪ್ರಮಾಣದಲ್ಲಿದೆ. ಇವತ್ತು ಬಾಂಗ್ಲಾದ ಗಡಿ ಮೂಲಕ ಒಳನುಸುಳುವ ರೋಹಿಂಗ್ಯಾಗಳು, ಬಾಂಗ್ಲಾ ವಲಸಿಗರು ಭಾರತದ ನಾನಾ ರಾಜ್ಯಗಳನ್ನ ಸೇರ್ಕೊಂಡಿದ್ದಾರೆ. ಅವರನ್ನ ಹುಡುಕಿ ಹೊರ ಹಾಕುವ ಕೆಲಸ ಇಲ್ಲಿ ನಡಿಬೇಕಿದೆ. ಅದರ ಜೊತೆ ಹೊಸ ನುಸುಳುಕೋರರು ಗಡಿ ದಾಟದಂತೆ ತಡೆಯುವ ಕೆಲಸ ಕೂಡ ಇಲ್ಲಿ ಆಗಬೇಕಿದೆ. ಗೆಳೆಯರೆ, ಇಲ್ಲಿ 4,096 ಕಿಲೋಮೀಟರ್ ಗಡಿ ಇದೆ ನೋಡಿ. ಇದಕ್ಕೆ ಪೂರ್ತಿಯಾಗಿ ಫೆನ್ಸಿಂಗ್ ಅನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆದರೂ ಕೂಡ ಸುಮಾರು 3,240 ಕಿಲೋಮೀಟರ್ ಫೆನ್ಸ್ ಮಾಡಿದ್ದಾರೆ, ಬೇಲಿ ಹಾಕಿದ್ದಾರೆ. ಇನ್ನು 850 ಕಿಲೋಮೀಟರ್ ಬೇಲಿ ಇಲ್ಲ. ಅದರಲ್ಲಿ ಸುಮಾರು 175 ಕಿಲೋಮೀಟರ್ ಗಡಿಯಲ್ಲಿ ಬೇಲಿ ಹಾಕೋದಕ್ಕೆ ಸಾಧ್ಯ ಕೂಡ ಆಗೋದಿಲ್ಲ. ಯಾಕೆಂದ್ರೆ ಅದು ನದಿ ಅಥವಾ ಜೌಗು ಭೂಮಿ. ಈ ಬೇಲಿ ಇಲ್ಲದ ಜಾಗಗಳಿವೆಯಲ್ಲ, ಇಲ್ಲಿಂದಲೇ ಅತಿ ಹೆಚ್ಚು ನುಸುಳುವಿಕೆ ಉಂಟಾಗ್ತಾ ಇದೆ. ನದಿ ದಾಟಿ ಒಂದಷ್ಟು ಜನ ಬರ್ತಾರೆ. ಅಲ್ಲೆಲ್ಲ ಸದ್ಯಕ್ಕೆ BSF ಗಸ್ತು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೂ ಆ ಇಡೀ 850 ಕಿಲೋಮೀಟರ್ ಮೇಲೆ ನಿರಂತರವಾಗಿ ಕಣ್ಣಿಡೋದಕ್ಕೆ ಹ್ಯೂಮನ್ ಸರ್ವೆಲೆನ್ಸ್ ಅನ್ನೋದು ಕಷ್ಟದ ಕೆಲಸ. ನಮ್ಮ ಬಾಂಗ್ಲಾ ಗಡಿಯನ್ನ, ಹಾಗೆ ಕಾಶ್ಮೀರದ ಗಡಿಯನ್ನ BSF ಕಾಯುತ್ತೆ. ಅವರ ಒಟ್ಟು ಸಂಖ್ಯೆ 2,70,000. ಅದರಲ್ಲೂ ವಯಸ್ಸಾದವರು ತುಂಬಾ ಜನ ಇರ್ತಾರೆ. ಅವರನ್ನ ನಿರಂತರವಾಗಿ ಪ್ಯಾಟ್ರೋಲಿಂಗ್ ಡ್ಯೂಟಿಗೆ ಗಡಿಗಳಿಗೆ ಕಳುಹಿಸೋದಕ್ಕೆ ಆಗೋದಿಲ್ಲ. ಇನ್ನು ಎಲ್ಲೋ ಎಲೆಕ್ಷನ್ ನಡೀತಿದೆ, ಇನ್ನೆಲ್ಲೋ ಗಲಭೆಗಳಾದವು, ಮತ್ತಿನ್ನೇನೋ ಆಯಿತು ಅಂದರೆ
ಅಲ್ಲಿಗೂ ಈ BSF ಅನ್ನ ಡೆಪ್ಯೂಟ್ ಮಾಡಲಾಗ್ತಾ ಇರುತ್ತೆ. ಹೀಗಾಗಿ ಅಷ್ಟು ದೊಡ್ಡ ಗಡಿಯನ್ನ ಜನ ಬಿಟ್ಟು ಕಾವಲು ಕಾಯಿಸೋದು ಅಂದ್ರೆ ಕಷ್ಟದ ಕೆಲಸ. ಅದಕ್ಕೊಂದು ಪರ್ಯಾಯವನ್ನು ಹುಡುಕಬೇಕು. ಸೊ ಈ ಹಿಂದೆ ಕೋಟೆಗಳನ್ನು ಕಾಯೋದಕ್ಕೆ ಹೆಂಗೆ ಮೊಸಳೆ ಹಾವುಗಳನ್ನು ಬಳಸ್ತಾ ಇದ್ರು, ಹಾಗೆ ಬಾಂಗ್ಲಾದ ಈ 175 ಕಿಲೋಮೀಟರ್ ಕಾವಲಿಗೆ ಅವುಗಳನ್ನೇ ಯಾಕೆ ಬಳಸಿಬಿಡಬಾರದು ಅನ್ನೋ ಐಡಿಯಾ ಒಂದು ಈಗ ಕೇಂದ್ರ ಗೃಹ ಇಲಾಖೆಯ ಮುಂದಿದೆ. ಈ ಗಡಿಯಲ್ಲಿ ಜೌಗು ಪ್ರದೇಶ ಮತ್ತು ನದಿಗಳಿರೋ ಕಡೆಯಲ್ಲಿ ಮೊಸಳೆಗಳನ್ನು ಬಿಡೋದು, ಅವು ಇದ್ರೆ ಅಕ್ರಮವಾಗಿ ಗಡಿ ದಾಟೋದಕ್ಕೆ ಬರೋ ಜನ ಹೆದರ್ತಾರೆ ಮತ್ತು ನುಸುಳುಕೋರರ ಸಮಸ್ಯೆ ಕಡಿಮೆ ಆಗುತ್ತೆ. ಇದು ಒಂಥರ ಅಸಾಂಪ್ರದಾಯಿಕ ಅಂತ ಅನಿಸಿದ್ರು ಗಡಿ ಭದ್ರತಾ ಪಡೆಗಳ ಮೇಲೆ ಬೀಳೋ ಒತ್ತಡವನ್ನು ಕಡಿಮೆ ಮಾಡುತ್ತೆ, ಪ್ರಾಕೃತಿಕವಾಗಿ ಗಡಿಗೆ ರಕ್ಷಣೆಯನ್ನು ಒದಗಿಸುತ್ತೆ, ಹಾಗೆ ನುಸುಳುಕೋರರಲ್ಲಿ ಒಂದು ಭಯ ಕೂಡ ಉಂಟಾಗುತ್ತೆ. ಇನ್ನು ಹಾಗೆ ನುಸುಳುವಾಗ BSF ಯೋಧರು ಗುಂಡು ಹಾರಿಸಿ ಕೊಂದ್ರೆ ಅದು ತಪ್ಪಾಗುತ್ತೆ. ಹಾಗಲ್ಲದೆ ಹಾವು ಕಡ್ದೋ ಮೊಸಳೆ ತಿಂದೋ ಸತ್ತು ಹೋದ್ರೆ ಅದು ನೈಸರ್ಗಿಕ ಅಂತ ಅನ್ನಿಸ್ಕೊಂಡು ಬಿಡುತ್ತೆ. ಹೀಗಾಗಿ ಇಂಥದ್ದೊಂದು ಐಡಿಯಾನ ಅವರು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಇದು ಅಷ್ಟೊಂದು ಸುಲಭನಾ? ಇಲ್ಲಿ 175 ಕಿಲೋಮೀಟರ್ ಗಡಿಗೆ ಮಾತ್ರ ಇದನ್ನು ಬಳಸ್ತಾರೆ ಅಂತ ಅಂದ್ಕೊಂಡ್ರೂ ಕೂಡ ಅದಷ್ಟಕ್ಕೆ ಎಷ್ಟು ಮೊಸಳೆಗಳು ಬೇಕಾಗುತ್ತವೆ, ಅವುಗಳನ್ನು ಹೆಂಗೆ ಮೇಂಟೈನ್ ಮಾಡ್ತಾರೆ, ಎಲ್ಲಿಂದ ತರ್ತಾರೆ? ಇಷ್ಟಕ್ಕೂ ಇಂಥದ್ದನ್ನ ಈಗ ಯಾರಾದರೂ ಬಳಕೆ ಮಾಡ್ತಾ ಇದ್ದಾರಾ? ಈ ಐಡಿಯಾ ಆದರೂ ಎಲ್ಲಿಂದ ಬಂತು? ಗೆಳೆಯರೆ, ಸದ್ಯಕ್ಕೆ ಅಮೆರಿಕ ಇಂಥದ್ದೊಂದು ಪ್ರಯೋಗ ಮಾಡಿದೆ. ಆದರೆ ಅವರು ಗಡಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಇಂಥದ್ದನ್ನೆಲ್ಲ ಮಾಡಿಲ್ಲ. ಬದಲಿಗೆ ಡಿಟೆನ್ಷನ್ ಸೆಂಟರ್ ಒಂದನ್ನು ಕಾಯೋದಕ್ಕೆ ಮೊಸಳೆ ಹಾಗೂ ಹಾವುಗಳನ್ನು ಬಿಟ್ಟಿದ್ದಾರಂತೆ. ಸೌತ್ ಫ್ಲೋರಿಡಾದಲ್ಲಿ ಅಕ್ರಮ ವಲಸಿಗರನ್ನ ಬಂಧಿಸಿಡೋ ವ್ಯವಸ್ಥೆಯೊಂದಿದೆ. ಅಮೆರಿಕಾದಲ್ಲಿ ಅಕ್ರಮ ವಲಸಿಗರನ್ನ ವಶಕ್ಕೆ ತಗೊಂಡ ನಂತರ ಈ ಸೌತ್ ಫ್ಲೋರಿಡಾದ ಡಿಟೆನ್ಷನ್ ಸೆಂಟರ್ನಲ್ಲಿಟ್ಟು ಅವರ ದಾಖಲಾತಿಗಳನ್ನು ಪರಿಶೀಲಿಸಿ ಆ ನಂತರ ಅವರನ್ನು ಅವರವರ ದೇಶಗಳಿಗೆ ಗಡಿಪಾರು ಮಾಡಲಾಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಅಮೆರಿಕಾಗೆ ಹಾಗೆ ಅಕ್ರಮವಾಗಿ ಹೋಗ್ತಾರಲ್ಲ, ಅವರು ಕೂಡ ಸಾಕಷ್ಟು ಕಷ್ಟಪಟ್ಟೆ ಅಲ್ಲಿಗೆ ಹೋಗಿರ್ತಾರೆ. ಕೆಲವರು ಹ್ಯೂಮನ್ ಟ್ರಾಫಿಕಿಂಗ್ ಮಾಫಿಯಾಗಳಿಗೆ ಹಣ ಕೊಟ್ಟು ಕೂಡ ಅಮೆರಿಕ ಸೇರ್ತಾರೆ. ಅಲ್ಲಿದ್ದು ಬಿಟ್ರೆ ಒಂದು ಕೆಲಸ ಹುಡುಕೊಂಡು ಬದುಕು ಕಟ್ಟಿಕೊಂಡು ಬಿಡಬಹುದು ಅನ್ನೋ ಆಸೆ. ಹೆಂಗೆ ನಮ್ಮಲ್ಲಿಗೆ ಬಾಂಗ್ಲಾದ ಅಕ್ರಮ ವಲಸಿಗರು ಬರ್ತಾರೋ ಹಾಗೆ ಅಮೆರಿಕಾಗೆ ನಾನಾ ದೇಶಗಳಿಂದ ಅಕ್ರಮವಾಗಿ ಒಂದಷ್ಟು ಜನ ಹೋಗ್ತಾ ಇರ್ತಾರೆ. ನಮ್ಮಲ್ಲೂ ಅಕ್ರಮ ವಲಸಿಗರನ್ನ ಬಂಧಿಸಿಡೋದಕ್ಕೆ ಡಿಟೆನ್ಷನ್ ಸೆಂಟರ್ಗಳಿವೆಯಲ್ಲ, ಹಾಗೆ ಫ್ಲೋರಿಡಾದಲ್ಲಿ ಕೂಡ ಒಂದು ಸೆಂಟರ್ ಇದೆ. ಅರೆಸ್ಟ್ ಮಾಡಿ ಫ್ಲೋರಿಡಾ ಸೆಂಟರ್ಗೆ ಹಾಕಿದ್ರೆ ಬೇಗ ಅವರನ್ನ ದೇಶದಿಂದ ಹೊರಗೆ ಕಳುಹಿಸಿ ಕೊಡ್ತಾರೆ ಅನ್ನೋದು ಗ್ಯಾರಂಟಿ. ಹಿಂಗಾಗಿ ಅಲ್ಲಿಗೆ ಹಾಕಿದ ನಂತರ ಈ ಅಕ್ರಮ ವಲಸಿಗರು ಡಿಟೆನ್ಷನ್ ಸೆಂಟರ್ನಿಂದ ತಪ್ಪಿಸ್ಕೊಂಡು ಪರಾರಿಯಾಗೋ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತಾರೆ. ನಿಮಗೆ ನೆನಪಿದೆಯೋ ಇಲ್ಲೋ, ನಮ್ಮ ತುಮಕೂರಲ್ಲಿ ಅಕ್ರಮ ವಲಸಿಗರನ್ನ ಹಿಡ್ಕೊಂಡು ಹೋಗಿ ಡಿಟೆನ್ಷನ್ ಸೆಂಟರ್ಗೆ ಹಾಕಿದ ನಂತರ ಅಲ್ಲಿಂದ ಹೆಣ್ಣು ಮಗಳೊಬ್ಬಳು ಕಾಂಪೌಂಡ್ ಜಿಗಿದು ಓಡ್ ಹೋಗಿ ಮತ್ತೆಲ್ಲೋ ಬದುಕು ಕಟ್ಟಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ಲು. ಹಾಗೆ ಅಮೆರಿಕಾದಲ್ಲಿ ಕೂಡ ಅಕ್ರಮ ವಲಸಿಗರು ಮಾಡ್ತಾ ಇರ್ತಾರೆ. ಅದನ್ನು ನಿಯಂತ್ರಿಸೋದಕ್ಕೆ ಆ ಸೆಂಟರ್ ಅಲ್ಲಿ ಮೊಸಳೆಗಳನ್ನ ಹಾವುಗಳನ್ನ ಸಾಕಿದಾರಂತೆ. ಇವರು ಗೊತ್ತಿಲ್ಲದೆ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಪಟ್ರೆ ಅವುಗಳಿಗೆ ಬಲಿಯಾಗಬೇಕಾಗತ್ತೆ. ಆ ಭಯಾನೇ ಅಲ್ಲಿಂದ ಯಾರು ಹೊರಬಾರದ ಹಾಗೆ ತಡೆಯುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅಲಿಗೇಟರ್ ಅಲ್ಕೆಟ್ರಾಸ್ ಅನ್ನೋ ನಿಕ್ ನೇಮ್ ಅನ್ನು ಕೂಡ ಕೊಡಲಾಗಿದೆ. ಅದನ್ನು ನೋಡಿ ನಮ್ಮ BSF, ಕೇಂದ್ರ ಗೃಹ ಇಲಾಖೆ ಇವೇನಾದರೂ ಇನ್ಸ್ಪೈರ್ ಆದುವ ಗೊತ್ತಿಲ್ಲ. ಈಗ ಬಾಂಗ್ಲಾದ ಗಡಿಗೆ ಅದನ್ನು ಅಳವಡಿಸಿದ್ರೆ ಹೇಗೆ ಅಂತ ಇವರು ಯೋಚಿಸ್ತಾ ಇದ್ದಾರೆ. ಇನ್ನಿದು ವರ್ಕೌಟ್ ಆಗುತ್ತಾ ಗೆಳೆಯರೆ? ಮೊಸಳೆಗಳನ್ನು ಹಾವುಗಳನ್ನು ಒಂದು ಕಡೆಯಿಂದ ತಗೊಂಡು ಹೋಗಿ ಮತ್ತೊಂದು ಕಡೆಗೆ ಬಿಟ್ಟರೆ ಅವು ಹೊಸ ವಾತಾವರಣದಲ್ಲಿ ಎಷ್ಟರ ಮಟ್ಟಿಗೆ ಬದುಕಿ ಉಳಿಯತ್ವೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆನೇ. ಹಾಗೆ ಅಕಸ್ಮಾತ್ ಬದುಕಿದ್ರು ಹೊಸ ಪರಿಸರಕ್ಕೆ ಅವು ಅಡ್ಜಸ್ಟ್ ಆಗೋ ಹೊತ್ತಿಗೆ ಅಲ್ಲೊಂದಷ್ಟು ಜೀವ ವೈವಿಧ್ಯತೆಯನ್ನು ಇವು ನಾಶ ಮಾಡತ್ವೆ. ಇನ್ನು ಎರಡನೇದು, ತಗೊಂಡು ಬಂದು ನದಿಗಳೆಲ್ಲವುಗಳನ್ನು ಬಿಟ್ಟರೆ ಅವು ಅಲ್ಲೇ ಇರುತ್ತವೆ ಅಂತ ಏನು ಗ್ಯಾರಂಟಿ? ನೀರಿನ ಹರಿವಿನ ಜೊತೆಗೆ ಅವು ಕೂಡ ಮುಂದಕ್ಕೋ ಹಿಂದಕ್ಕೋ ಹೋಗಬಹುದಲ್ವಾ? ಅವುಗಳನ್ನು ಕಾವಲು ಕಾಯೋದು ಯಾರು? ಇನ್ನು ಈ ಮೊಸಳೆಗಳು ನಮ್ಮ ಗಡಿ ದಾಟಿ ಬಾಂಗ್ಲಾಗ್ ಹೋದ್ರೆ ಓಕೆ, ಹಾಗಲ್ಲದೆ ನಮ್ಮದೇ ಗಡಿಯ ಒಳಕ್ಕೆ ಬಂದುಬಿಟ್ಟು ಅಂತ ಇಟ್ಕೊಳ್ಳಿ, ಆ ಭಾಗದ ರೈತರು, ಗ್ರಾಮೀಣ ಭಾಗದ ಜನರಿಗೆ ಅದರಿಂದ ಸಮಸ್ಯೆ ಉಂಟಾಗೋದಿಲ್ವೇ? ಇನ್ನು ಎಷ್ಟು ಮೊಸಳೆಗಳು ಬೇಕಾಗುತ್ತವೆ, ಅವುಗಳನ್ನು ಎಲ್ಲಿಂದ ತರ್ತಾರೆ? ಹೀಗೆ ಅಲ್ಲಿ ಸಾಕಷ್ಟು ಪ್ರಶ್ನೆಗಳಂತೂ ಇವೆ. ಇಲ್ಲಿ ಮೊಸಳೆ ಹಾವು ಇವೆ ಅಂದ್ರೆ ಜನ ಬರೋದಕ್ಕೆ ಹೆದರ್ತಾರೆ ಅನ್ನೋದೊಂದು ನಂಬಿಕೆ. ಆದ್ರೆ ಅಕ್ರಮ ವಲಸೆಯನ್ನೇ ವ್ಯಾಪಾರ ಮಾಡಿಕೊಂಡವರು, ಬದುಕಿಗಾಗಿ ಅದನ್ನೇ ಅವಲಂಬಿಸಿದವರು ಈ ಮೊಸಳೆಗಳನ್ನ ಬೇಟೆ ಆಡೋದಿಲ್ಲ ಅಂತ ಏನು ಗ್ಯಾರಂಟಿ? ಇನ್ನು ಸಾಕಷ್ಟು ಕಡೆಗಳಲ್ಲಿ ಮೊಸಳೆಗಳನ್ನ ಕೊಂದು ತಿನ್ನೋರು ಇದ್ದಾರೆ. ಹೀಗಾಗಿ ಇದು ಕಾರ್ಯಸಾಧು ಅಲ್ಲ ಅನ್ನೋ ಮಾತು ಕೂಡ ಇದೆ. ಹಾಗಂತ ಇದನ್ನೇ ಮಾಡಿಬಿಡ್ತಾರೆ ಅಂತಲ್ಲ, ಮಾಡಿದ್ರೆ ಏನಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ ಅಷ್ಟೇ. ಇನ್ನು ಗಡಿಗಳನ್ನು ಕಾಪಾಡೋದಕ್ಕೆ ಈಗ ಟೆಕ್ನಾಲಜಿ ತುಂಬಾನೇ ಅಭಿವೃದ್ಧಿ ಹೊಂದಿದೆ. ಎಲ್ಲ ಕಡೆಗಳಲ್ಲೂ BSF ಯೋಧರನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನಿಜಾನೇ. ಆದ್ರೆ ಡ್ರೋನ್ಗಳನ್ನ ನಿಯೋಜನೆ ಮಾಡೋದಕ್ಕೆ ಯಾವ ಸಮಸ್ಯೆನೂ ಇರೋದಿಲ್ಲ. ಅಲ್ಲೇ ಒಂದೆರಡು ಎಲೆಕ್ಟ್ರಾನಿಕ್ ಗಸ್ತು ಸೆಂಟರ್ಗಳನ್ನ ಮಾಡಿ ಡ್ರೋನ್ ಮೂಲಕ ಗಡಿ ಕಾಯೋ ವ್ಯವಸ್ಥೆಯನ್ನ ಮಾಡಬಹುದು. ಹಾಗೆ ಚೈನಾ ತನ್ನ ಗಡಿಗಳಲ್ಲಿ ರೋಬೋಗಳನ್ನ ಗಡಿ ಕಾಯೋದಕ್ಕೆ
ನೇಮಕ ಮಾಡಿದೆಯಂತೆ, ಅದನ್ನ ಕೂಡ ನಾವಿಲ್ಲಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅಭಿವೃದ್ಧಿ ಆಗಿರೋ ತಂತ್ರಜ್ಞಾನದಿಂದ ಇನ್ಸ್ಪೈರ್ ಆದ್ರೆ ಅದನ್ನ ಅಳವಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರೆ ನಿಜಕ್ಕೂ ಖುಷಿನೂ ಆಗತ್ತೆ. ಅದು ಒಂದಷ್ಟು ಜನಕ್ಕೆ ಕೆಲಸನೂ ಕೊಡುತ್ತೆ. ಅದು ಬಿಟ್ಟು ಮತ್ತೆ 7ನೇ ಶತಮಾನದಿಂದ ಹಿಂದಕ್ಕೆ ಹೋಗಿ ಅವತ್ತು ಬಳಸ್ತಾ ಇದ್ದ ತಂತ್ರಗಳನ್ನ ಬಳಸ್ತೀವಿ ಅನ್ನೋ ಕತೆ ಹೇಳ್ತಾ ಟೈಮ್ ಪಾಸ್ ಮಾಡ್ತಾ ಇದ್ರೆ ಅಕ್ರಮ ವಲಸೆಗಳು ಮುಂದುವರಿತಲೇ ಇರುತ್ತವೆ. ಇದು ಗೆಳೆಯರೆ, ಬಾಂಗ್ಲಾ ಗಡಿಗೆ ಮೊಸಳೆಗಳನ್ನ ಕಾವಲಿಗೆ ಬಿಡ್ತೀವಿ ಅನ್ನೋ ಕೇಂದ್ರ ಗೃಹ ಇಲಾಖೆ ಮತ್ತು ಅಮಿತ್ ಶಾ ಅವರ ಹೊಸ ಐಡಿಯಾ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.